ನಾನು ರೀಸೆಂಟಾಗಿ ಮಂಗಳೂರಿಗೆ ಹೋಗಿದ್ದೆ ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ. ಹಾಗೆ ಬರುವಾಗ ಅಲ್ಲಿ ಕದ್ರಿ ದೇವಸ್ಥಾನ ನೆನಪಾಯಿತು. ಹಾಗೆ ಹೋಗೋಣ ಅಂತ ನಾನು ಕೂಡ ಕದ್ರಿ ದೇವಸ್ಥಾನಕ್ಕೆ ಹೊರಟೆ. ಅವತ್ತು ಶಿವರಾತ್ರಿ ಆದ್ದರಿಂದ ದೇವಸ್ಥಾನ ಫುಲ್ಲು ತುಂಬ ಜನ ಇದ್ದರು. ಆದರೂ ಕೂಡ ಶಿವರಾತ್ರಿ ಎಲ್ಲ ಶಿವನ ದೇವಸ್ಥಾನ ನೋಡ್ಕೊಂಡು ಹೋಗಲೇಬೇಕು ಅಂತ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಬಂದೇ ಬಿಟ್ಟೆ. ಬಂದಾಗ ಸಿಕ್ಕಿದ್ದು ಮಹಾಗಣಪತಿ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ಅಮ್ಮನವರು, ಹಾಗೆ ಶ್ರೀ ಮಂಜುನಾಥ ಶಿವರಾತ್ರಿ ಅಂದಾಗ ಶಿವ ದೇವಸ್ಥಾನ ಅಂದಾಗ ಗೊತ್ತಲ್ಲ ನಿಮಗೆ ಎಷ್ಟು ಜನ ಇರ್ತಾರೆ ಅಂತ. ಅವತ್ತು ಕೂಡ ತುಂಬ ಜನ ಇದ್ದರು. ಆದರೂ ಕೂಡ ನಾವು ಕೂಡ ಹೋಗ್ತಾ ಅಲ್ಲಿರೋ ದೇವಸ್ಥಾನಗಳನ್ನ ನೋಡ್ಕೊತ ಮುಂದೆ ಹೋಗ್ತಾ ಹೋಗ್ತಾ ದೇವಸ್ಥಾನ ನೋಡ್ತಾ ನೋಡ್ತಾ ಹೋಗ್ತಾ ಇದ್ದಾಗ ಎಡಗಡೆಗೆ ಕಂಡಿದ್ದು ತೀರ್ಥಕೆರೆಗಳು. ಈ ತೀರ್ಥಕೆರೆಗಳ ಬಗ್ಗೆ ನಾನು ಮೊದಲೇ ಕೇಳ್ಪಟ್ಟಿದ್ದೆ, ಆದರೆ ನೋಡಿರಲಿಲ್ಲ. ದೇವಸ್ಥಾನಕ್ಕೆ ಬಂದಮೇಲೆ ತೀರ್ಥಕೆರೆಗಳು ಅಂದಮೇಲೆ ನೋಡ್ದಾಗ ಇರೋಕ್ಕಾಗ್ತದ ಅಂತ ನಾನು ಆ ಕಡೆಗೆ ನೋಡೋಕ್ಕಂತಾನೆ ಹೊರಟೆ. ತುಂಬ ಜನ ಇದ್ದರು ಶಿವರಾತ್ರಿ ಆದ್ದರಿಂದ. ಹಾಗೆ ಹೋಗ್ತಾ ಹೋಗ್ತಾ ಕೊನೆಗೂ ತೀರ್ಥಕೆರೆ ಸಿಕ್ತು. ತೀರ್ಥಕೆರೆಗಳು ಒಂದಿರಲಿಲ್ಲ, ಅಲ್ಲಿ 7 ಇತ್ತು. ಅದಕ್ಕೆ ತೀರ್ಥಕೆರೆಗಳು ಅಂತ ಕರೀತಾರೆ. ಇದರಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳ ನಿವಾರಣೆ ಆಗುತ್ತೆ. ಹಾಗೆ ಇಲ್ಲಿ ಕೆಲ ಭಕ್ತಾದಿಗಳು 7 ತೀರ್ಥಗಳಲ್ಲಿ ಸ್ನಾನ ಮಾಡ್ಕೊಳ್ತಾ ಹೋಗ್ತಾ ಇದ್ರು. ನಾವು ಅವತ್ತು ಶಿವರಾತ್ರಿ ಆದ್ದರಿಂದ ಅಲ್ಲಿ ತೀರ್ಥಗಳಿಗೆ ಸ್ನಾನ ಮಾಡೋಕ್ಕಾಗಿರಲಿಲ್ಲ. ಅದರ ತೀರ್ಥನ ಪ್ರೋಕ್ಷಣೆ ಮಾಡ್ಕೊತ ಮುಂದ್ಗಡೆ ಹೊರಟ್ವಿ. ಹಾಗೆ ಮುಂದ್ಗಡೆ ಹೊರಟು ಕ್ಯೂ ಅಲ್ಲಿ ನಿಂತಿದ್ದಾಗ ನಮಗೆ ಕಂಡಿದ್ದೆ ಗೋಮುಖ ತೀರ್ಥ. ಕೆಲ ಭಕ್ತಾದಿಗಳು ಆ ತೀರ್ಥನ ತಮ್ಗೆಯಲ್ಲಿ ಹಿಡ್ಕೊಂಡು ಮುಂದ್ಗಡೆ ಹೋಗ್ತಾ ಇದ್ರು. ಹಾಗೆ ನೋಡ್ತಾ ಹೋಗ್ತಾ ಇದ್ವಿ. ಈ ಗೋಮುಖ ತೀರ್ಥವು ಯಾವಾಗಲೂ ಬರ್ತಾನೆ ಇರುತ್ತೆ. ಅದನ್ನ ಕಾಶಿ ಭಗೀರಥ ತೀರ್ಥ ಅಂತಾನೂ ಕರೀತಾರೆ. ಈ ಕಾಶಿ ಭಗೀರಥ ತೀರ್ಥ ಕಾಶಿಯಿಂದ ತೀರ್ಥ ಬರುತ್ತದೆ. ಇದಕ್ಕೆ ಕಾಶಿ ಭಗೀರಥ ತೀರ್ಥ ಮತ್ತು ಗೋಮುಖ ತೀರ್ಥ ಅಂತಾನೂ ಕರೀತಾರೆ. ನಾವು ಕೂಡ ಹಾಗೆ ಮುಂದೆ ಹೋಗ್ತಾ ತೀರ್ಥನ ತಮ್ಗೆಯಲ್ಲಿ ಹಿಡ್ಕೊಂಡು ಮೇಲ್ಗಡೆ ಇರೋ ಶಿವಲಿಂಗ ಶ್ರೀ ಚಂದ್ರಮೌಳೇಶ್ವರ ಅಂತ ಇದೆ, ಅಲ್ಲಿ ಹೋಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿಕೊಂಡು ಮುಂದೆ ಹೋಗಬೇಕು. ಹಾಗೆ ಮುಂದ್ಗಡೆ ಹೋಗ್ತಾ ಮೆಟ್ಲುಗಳ ಮೇಲೆ ಹತ್ಕೊಳ್ತಾ ಹೋಗ್ತಿದ್ದಾಗ ಸುಡು ಬಿಸಿಲು, ಮೆಟ್ಲುಗಳ ಬೆಳೆ ತುಂಬ ಸುಡ್ತಾ ಇತ್ತು. ಅಲ್ಲೇ ಹೋಗ್ತಾ ಇದ್ದಾಗ ಸಿಕ್ಕಿದ್ದು ಪರಶುರಾಮರು ತಪಸ್ಸು ಮಾಡಿದ ಸ್ಥಳ, ಹಾಗೆ ಅಲ್ಲಿರುವ ಸೀತಾಬಾವಿ ಮತ್ತು ಪಾಂಡವರ ಗುಹೆ ಅಂತೂ ಇನ್ನೂ ಹಲವಾರು ಸ್ಥಳಗಳಿವೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಹೋಗ್ತಾ ಇದ್ದೆ, ಬಿಸಿಲು ಜಾಸ್ತಿ ಇದ್ದ ಕಾರಣ ಜಾಸ್ತಿ ಮುಂದ್ಗಡೆ ಹೋಗೋಕ್ಕಾಗಿರಲಿಲ್ಲ. ತುಂಬ ಬಿಸಿಲಿದ್ದ ಕಾರಣ ಜಾಸ್ತಿ ಮುಂದ್ಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆದರೂ ಕೂಡ ಹೋಗೋಣ ಅಂತ ನಾನು ಮುಂದ್ಗಡೆ ಬಂದಾಗ ಸಿಕ್ಕಿದ್ದು ನವಗ್ರಹ ವನ, ಹಾಗೆ ಕೆಲವೊಂದು ದೇವಸ್ಥಾನಗಳಿತ್ತು. ಆದರೆ ಅಷ್ಟು ಕಂಪ್ಲೀಟಾಗಿ ನೋಡೋಕೆ ನನ್ನ ಹತ್ರ ಆಗಿರಲಿಲ್ಲ. ಆದರೂ ಇರೋ ಟೈಮಲ್ಲೇ ನೋಡ್ಕೊಂಡು ಬರೋಣ ಅಂತ ನಾನು ಮುಂದ್ಗಡೆ ಹೋಗಿ ಒಂದು ರೌಂಡ್ ಹಾಕಿ ಬಂದಿದ್ದೀನಿ. ಇನ್ನೂ ಒಂಥರ ಗುಡ್ಡದ ಮೇಲೆ ವಿಶಾಲವಾದ ಪ್ರದೇಶ, ಅಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು, ನವಗ್ರಹ ವನ. ಹಾಗೆ ಇಲ್ಲೇ ಹತ್ತಿರದಲ್ಲೇ ಸೀತಾಬಾವಿ ಮತ್ತು ಪಾಂಡವರ ಗುಹೆ ಕೂಡ ಇದೆ. ನಾನು ಹೋಗಿರೋ ಟೈಮಲ್ಲಿ ಬಿಸಿಲು ಜಾಸ್ತಿ ಇದ್ದ ಕಾರಣ ನನಗೆ ನೋಡೋಕ್ಕೆ ಆಗಿರಲಿಲ್ಲ. ಆದರೂ ಇರೋ ಟೈಮಲ್ಲಿ ನೋಡೋಣ ಅಂತ ಮುಂದ್ಗಡೆ ಹೋಗಿ ಇರೋ ದೇವಸ್ಥಾನಗಳನ್ನು ಅಲ್ಪ ಸ್ವಲ್ಪ ನೋಡ್ಕೊಂಡು ಬಂದಿದ್ದೀವಿ. ಹಾಗೆ ಮುಂದ್ಗಡೆ ಬಂದಾಗ ನನಗೆ ಸಿಕ್ಕಿದ್ದು ಆಂಜನೇಯ ವಿಗ್ರಹ ದೊಡ್ಡದಾಗಿತ್ತು, ಭಾಳ ಚಂದವಾಗಿತ್ತು. ಹಾಗೆ ನೋಡ್ತಾ ಕೈ ಮುಗಿತಾ ಜೈ ಆಂಜನೇಯ, ಜೈ ಶ್ರೀರಾಮ್.